ಕಾಫಿ ಎಲ್ಲ ಬೆಳೆ ಬರುತ್ತಲ್ಲ, ಅದ್ರದ್ದು ಹೇಗೆ ಪ್ರಾಫಿಟ್ ಶೇರಿಂಗ್ ಹೇಗೆ? ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ನಾವು ಕಸ್ಟಮರ್ಸ್ ಹತ್ರ ತಗೊಂಡು, ಫಾರ್ ಎಕ್ಸಾಂಪಲ್ 1 ಎಕರ್ ಕಾಫಿ ಎಸ್ಟೇಟ್ಗೆ ಏನಾದರೂ ನಾವು ಮೀಡಿಯಂ ಮ್ಯಾನೇಜ್ ಮಾಡಿದ್ರು ಅಟ್ಲೀಸ್ಟ್ ಅಬೌಟ್ ಸಮ್ 55,000 to 60,000 rupees ಏನಿದೆ ಅದನ್ನು ನಾವು ಕಸ್ಟಮರ್ಸ್ ಹತ್ರ ತೊಗೊತೀರಿ. ಅದರಿಂದ ರೆವಿನ್ಯೂ ಏನು ಬರುತ್ತೆ ಅದನ್ನು 60% ಕಸ್ಟಮರ್ ಕೊಡ್ತೀರಿ, 40% ನಾವು ಇಟ್ಕೊಳ್ತೀರಿ. ಅದು ಡಿಫ್ರೆಂಟ್ ಪೊಮಗ್ರಾನೇಟಲ್ಲೇ ಬೇರೆ ಬರುತ್ತೆ, ಕಾಫಿನಲ್ಲಿ ಅರೇಬಿಕಾನಲ್ಲಿ ಬೇರೆ ಬರುತ್ತೆ, ರೋಬಸ್ಟಲ್ಲಿ ಬೇರೆ ಬರುತ್ತೆ. ಸುಮ್ಮನೆ ರಫ್ ಎಸ್ಟಿಮೇಷನ್ ಕಾಫಿಲಿ 1 ಎಕರೆಗೆ ಎಷ್ಟು ಬರುತ್ತೆ ಇವಾಗಿನ ಲೆಕ್ಕದಲ್ಲಿ? ಈಗಿನ ಲೆಕ್ಕದಲ್ಲಿ ನಮಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು 1.5 ಲಕ್ಷ ಬರುತ್ತೆ ಒಳ್ಳೆ ಕಾಫಿ ಎಸ್ಟೇಟಲ್ಲಿ. ಈಗ ಕಾಫಿ ಪ್ರೈಸಸ್ ಲಾಸ್ಟ್ 2 years ಇಂದ ಪೀಕಲ್ಲಿದೆ. ಈ ವರ್ಷನೂ ತುಂಬ ಚೆನ್ನಾಗಿತ್ತು, ಸೊ ಹಾಗಾಗಿ ಆ ಪ್ರೈಸಸ್ ಬರುತ್ತೆ. ಸೊ ನಾವು ತುಂಬ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ನಾರ್ಮಲ್ ಮ್ಯಾನೇಜ್ಮೆಂಟ್. ಏನಕ್ಕೆ ನಮ್ಮ ಹತ್ರ ತಗೊಂಡು ಕಸ್ಟಮರ್ಸ್ ಬೇಸಿಕಲಿ ಅವರು ಕಾಫಿಯಿಂದ ರೆವಿನ್ಯೂ ಬರಬೇಕು ಅಥವಾ ಪ್ರಾಪರ್ಟಿ ಅಪ್ರೈಸಲ್ ಆಗಲೇಬೇಕು ಅಂತಲ್ಲ. ಅವ್ರು ಬೇಸಿಕಲಿ ನಾವು ಒಂದು ಸುಂದರವಾದ ಮನೆ ಕಟ್ಕೊಂಡು ಅಲ್ಲಿ ವೀಕೆಂಡ್ಸು ಆ ಥರ ಹೋಗ್ಬಿಟ್ಟು ಸ್ಪೆಂಡ್ ಮಾಡಬೇಕು ಅಂತ. ನಾವು 2009 ಕಸ್ಟಮರ್ಸ್ಗೆ ಹೇಳ್ತಾ ಇದ್ರಿ, ಸರ್ ನೀವು ತಿಂಗಳಿಗೊಂದ್ಸತಿ ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ಬರ್ಬೋದು, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ. ಈಗ ಎಷ್ಟೊಂದು ಜನ ಸಕಲೇಶ್ಪುರದಲ್ಲೇ ಇದ್ದು, ಚಿಕ್ಕಮಂಗ್ಳೂರಲ್ಲೇ ಇದ್ದು ಒಂದು ದಿವಸ ಬೆಂಗಳೂರು ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ವರ್ಕ್ ಫ್ರಮ್ ಹೋಮ್ ಮತ್ತು ಇಂಟರ್ನೆಟ್, ಕೋವಿಡ್ ಆಗಾದ್ಮೇಲೆ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್, ಸೊ ಇದೆಲ್ಲ ಆಗಿ ಸುಮಾರು ಜನ ಅಲ್ಲಿ ಮಾಡಿ ಖುಷಿಯಾಗಿದ್ದಾರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.